ಅಭಿಷೇಕಾತ್ಮನೇ ಆತ್ಮಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಅದು ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ.
ನಾಥ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಮುಂಜಾನೆ ನಮಸ್ಕಾರಗಳು ಸಹೋದರ ಸಹೋದರರಿ. ಕನ್ನಡ ಆನ್ಲೈನ್ ಆರಾಧನೆಗಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನಾನು ನಿಮ್ಮನ್ನು ತುಂಬ ಸ್ವಾಗತ ಮಾಡ್ತಾ ಇದ್ದೀನಿ. ನಾವು ಈ ಸಮಯದಲ್ಲಿ ಒಂದು ವಾಕ್ಯ ನೋಡೋಣ. ಕೀರ್ತನೆಗಳು 100ನೇ ಅಧ್ಯಾಯ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಿಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಆಮೇನ್. ತಿಳಿಯದೆ ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಅಂದರೆ ಸಮಸ್ತವನ್ನು ಉಂಟು ಮಾಡಿದಂಥ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ವಿ. ಮತ್ತು ಹೇಳ್ತದೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಸಹೋದರ ಸಹೋದರಿಯರೇ, ನಾವು ದೇವರನ್ನು ಸಂತೋಷದಿಂದ ಸೇವಿಸ್ಬೇಕಂತ ಹೇಳಿದ್ವಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ ಅಂತೇಳಿ ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ. ಆಮೇಲೆ ನಾನು ನಂಬ್ತೀನಿ ನೀವೆಲ್ಲರೂ ಉತ್ಸಾಹವಾಗಿ ಸಂತೋಷವಾಗಿ ದೇವರ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅಂತೇಳಿ ನಂಬ್ತಾ ಇದ್ದೀನಿ. ಈ ಸಮಯದಲ್ಲಿ ನಮಗೋಸ್ಕರ ದೇವ ಬ್ರದರ್ ಒಳ್ಳೆ ಸಂದೇಶ ಕೊಡಲಾಗಿದೆ. ಅದಕ್ಕಾಗಿ ನಾವು ಹೃದಯಪೂರ್ವಕವಾಗಿ ಅವರ ಸಂದೇಶವನ್ನು ಕೇಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಸರ್ವಶಕ್ತರಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ವಾಕ್ಯದಲ್ಲಿ ಹೇಳ್ತಾ ಇದ್ದ ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಸಂತೋಷದಿಂದ ಆತನನ್ನು ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ ಅಂತ ಹೇಳ್ತಾ ಇದ್ರಿ ದೇವರೇ. ನಿಜವಾಗ್ಲೂ ಭಾಳ ಸ್ತೋತ್ರ. ಆಶೀರ್ವಾದ ಮಾಡಿ ತಂದೆ. ದೇವ ಬ್ರದರ್ ಮೂಲಕ ಇವತ್ತು ಆನ್ಲೈನ್ ಸರ್ವಿಸ್ದಲ್ಲಿ ಒಳ್ಳೆ ಸಂದೇಶ ನೀವು ಅವ್ರ ಮೂಲಕ ನಮಗೆ, ಅವರ ಆತ್ಮದ ಮೂಲಕ, ಪವಿತ್ರಾತ್ಮದ ಮೂಲಕ ನಮಗೆ ತಿಳಿಸ್ಕೊಡ್ಬೇಕಂತೇಳಿ ಬೇಡಿ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿದ್ದೀನಿ ತಂದೆ. ಆಮೆನ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ
ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಯೋಹಾನ 14ನೇ ಅಧ್ಯಾಯದಿಂದ ಕಲಿಯುವ 14ನೇ ಅಧ್ಯಾಯ 1ರಿಂದ 14 ಇವತ್ತು ನಾವು ಧ್ಯಾನಿಸುವಂತಹ ವಚನಗಳು. ಯೇಸು ಕ್ರಿಸ್ತರಿಗೆ ಗೊತ್ತು, ಅವರು ಈಗಾಗಲೇ ಶಿಲುಬೆಗೆ ಹೋಗ್ತಾರೆ. ಯೂದನು ನನಗೆ ಅವ್ರನ್ನ ತೋರಿಸ್ಕೊಡ್ತಾನೆ ದುಡ್ಡುಗೋಸ್ಕರ. ಮತ್ತು ಯೇಸು ಕ್ರಿಸ್ತ ಅನೇಕ ಪಾಡುಗಳನ್ನ ಅನುಭವಿಸ್ತಾರೆ, ಶಿಲುಬೆಗೆ ಹೋಗ್ತಾರೆ. ಇದೆಲ್ಲ ಯೇಸು ಕ್ರಿಸ್ತರಿಗೆ ಗೊತ್ತಿದೆ. ಅದ್ರ ನಡೆಕ್ಕಿಂತ ಮುಂಚೆ ಅವರು ಶಿಷ್ಯರನ್ನ ಶಿಷ್ಯರ ಹತ್ರ ಭೇಟಿಯಾಗಿ ಅವರು ಕೆಲವು ಮಾತುಗಳನ್ನ ಮಾತಾಡ್ತಾರೆ, ಅವ್ರ ಹೃದಯದಲ್ಲಿರೋದನ್ನ ಮಾತಾಡ್ತಾರೆ. ಯೋಹಾನ 14ನೇ ಅಧ್ಯಾಯ 1ರಿಂದ 14. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಬಿಡಾರಗಳು ಅಂದ್ರೆ ರೂಮ್ಸ್. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನೀನು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ, ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸುತ್ತೇನೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ,
ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು. ಇಲ್ಲಿ ಯೇಸು ಕ್ರಿಸ್ತರಿಗೆ ಗೊತ್ತಿದೆ, ಅವ್ರಿಗೆ ಬಹಳ ಈ ಸಮಯದಲ್ಲಿ ಎಲ್ಲರಿಗೂ ಗೊತ್ತಿರಬೇಕು, ಯೇಸು ಕ್ರಿಸ್ತರು 100% ದೇವರಾಗಿದ್ರು, 100% ಮನುಷ್ಯನೂ ಆಗಿದ್ರು. ಅದು ಹೇಗೆ ಸಾಧ್ಯ ಅಂದ್ರೆ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ, ಯಾಕಂದ್ರೆ ನಮಗೆ ಮನುಷ್ಯನ ಜ್ಞಾನ ಇದೆ. ಬಟ್ ಸತ್ಯ, ಯೇಸು ಕ್ರಿಸ್ತು ನಮ್ಮ ಹಾಗೆ ಮನುಷ್ಯನೂ ಆಗಿದ್ರು, ದೇವರು ಆಗಿದ್ರು. ಯೇಸು ಕ್ರಿಸ್ತು ನಮ್ಮ ಹಾಗೆ ಶೋಧನೆಗೆ ಒಳಪಟ್ಟು, ನಾವು ಶೋಧನೆ ಬಂದಾಗ ಕೆಲವೊಮ್ಮೆ ಪಾಪ ಮಾಡ್ತೀವಿ, ಆದ್ರೆ ಯೇಸು ಕ್ರಿಸ್ತು ಒಂದು ಸಾರಿ ಕೂಡ ಪಾಪ ಮಾಡಿಲ್ಲ, ಮನುಷ್ಯನಾಗಿ ನಾ ಹೇಳುತ್ತೆ. ಸೊ ಇಲ್ಲಿ ಯೇಸು ಕ್ರಿಸ್ತು ಶಿಷ್ಯರ ಹತ್ರ ಮಾತಾಡ್ತವ್ರೆ, ಬಹಳ ಕ್ಲೋಸ್ ಆಗಿ ಮಾತಾಡ್ಬೇಕು, ವಿಷಯಗಳನ್ನ ರಹಸ್ಯಗಳನ್ನ ಹಂಚ್ಕೋಬೇಕು, ನನ್ನ ಹೃದಯದಲ್ಲಿ ಇರೋದನ್ನ ಹೇಳ್ಕೊಬೇಕು ಅಂತ ಯೇಸು ಕ್ರಿಸ್ತು ಹೇಳ್ತಾರೆ. ನನ್ನಲ್ಲಿ ನಂಬು ಅಂತ ಸುಮಾರು ಯೋಹಾನ ಪುಸ್ತಕದಲ್ಲಿ 98 ಸಾರಿ ಹೇಳಿದ್ರು. ಯೇಸು ಕ್ರಿಸ್ತನ ನಂಬಬೇಕು. ಯೇಸು ಕ್ರಿಸ್ತು ಹೇಳ್ತಾರೆ ಇಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಓಕೆ, ನಮಗೆ ಬಹಳ ಕಳವಳ ಆಗುತ್ತೆ. ಉದಾಹರಣೆಗೆ ಮುಂದೆ ಬರೋ ಕಷ್ಟನ ನೆನೆಸ್ಕೊಂಡಾಗ, ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ, ರೇಷನ್ ಅಂದಾಗ ನಾಳೆ ಏನಪ್ಪಾ ಅಡಿಗೆ ಮಾಡೋದು ಅಂತ ಕಳವಳ ಆಗುತ್ತಲ್ಲ. ಪಾಕೆಟಲ್ಲಿ ಏನು ದುಡ್ಡಲ್ಲ ಅಂದ್ರೆ ಖರ್ಚಿಗೆ ಏನಪ್ಪಾ ಮಾಡೋದು, ಸೊ ಈ ತರ ಕಳವಳ ಆಗುತ್ತೆ. ಅಥವಾ ಮಕ್ಕಳು ಕೆಲವು ಸಮಸ್ಯೆಗಳನ್ನು ನೋಡುವಾಗ, ಅವ್ರಿಗಿರುವಂತ ಸವಾಲುಗಳು ನೋಡುವಾಗ, ಅಯ್ಯೋ ನನ್ನ ಮಕ್ಕಳಿಗೆ ನಾಳೆ ಏನಪ್ಪಾ ಆಗುತ್ತೆ ಅಂತ ಕಳವಳ ಆಗುತ್ತೆ. ಅಥವಾ ಕೆಲವು ಸಮಯದಲ್ಲಿ ಮನೆಯಲ್ಲಿ ಆರೋಗ್ಯ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಓಕೆ, ಈ ತರನೇ ಕಂಟಿನ್ಯೂ ಆದ್ರೆ ಏನಪ್ಪಾ ಮಾಡೋದು, ಆಸ್ಪತ್ರೆ ಖರ್ಚಿಗೆ ಏನ್ ಮಾಡೋದು, ಓಕೆ, ಇದೇ ತರ ಕಂಟಿನ್ಯೂ ಆದ್ರೆ ಬೇರೆ ಅಗತ್ಯಗಳನ್ನ ಯಾರು, ನನ್ನ ಒಂದು ಜವಾಬ್ದಾರಿ ಯಾರು ನೋಡ್ಕೊಂತಾರೆ. ಸೊ ಈ ರೀತಿಯಾದ ಕಳವಳ ಸಾಮಾನ್ಯವಾಗಿ ಮನುಷ್ಯನವೆಲ್ಲರಿಗೂ ಉಂಟಾಗುತ್ತೆ. ಸೊ ಯೇಸು ಕ್ರಿಸ್ತರಿಗೆ ಈಗಾಗಲೇ ಕಳವಳ ಇದೆ, ಅವ್ರಿಗೂ ಗೊತ್ತಿದೆ ನಾಳೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ. ಆದ್ರೂ ಶಿಷ್ಯರಿಗೆ ಹೇಳ್ತಾವ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇದೆ. ಸೊ ಕೆಲ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೆ ಸಮಸ್ಯೆ ಇರುವಾಗ ನಾವೇನ್ ಮಾಡ್ತೀವಿ, ಬೇರೆಯವ್ರ ಸಮಸ್ಯೆನ ಎಟ್ಟಿಗೂ ಕೂಡ ನೋಡಲ್ಲ. ನನಗೆ ಬ್ರೋ ಬಹಳ ಇದೆ, ನನಗೆ ಸಿಸ್ಟರ್ ಬಹಳ ಇದೆ, ಇನ್ನೊಬ್ಬರ ಸಮಸ್ಯೆ ಹಿಂಗ್ ನೋಡಿ. ಇಲ್ಲಿ ನಾವು ಯೇಸು ಕ್ರಿಸ್ತರನ್ನ ಕಲಿಬಹುದು, ಅವರಿಗೆ ಬಹಳ ಸಮಸ್ಯೆ ಇದೆ, ಆದ್ರೂ ಶಿಷ್ಯರು ನೋಡಿ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರು. ಸೊ ನಮಗೆ ಸಮಾಧಾನ ಯೇಸು ಕ್ರಿಸ್ತರಿಂದ ಬರುತ್ತೆ. ಅದೇ ಸಮಾಧಾನ ನಾವು ಇನ್ನೊಬ್ರಿಗೆ, ಕೆಲವೊಮ್ಮೆ ನಾವು ಅನ್ಕೊಂತೀವಿ ನನಗೆ ಸಮಾಧಾನ ಇಲ್ಲ ಬರೋದು, ನಾ ಇನ್ನೊಬ್ರಿಗೆ ಹೆಂಗ್ ಕೊಡ್ಲಿ. ಕರೆಕ್ಟ್, ನಮಗೆ ನಮ್ಮ ಜೀವನದಲ್ಲಿ ಸಮಾಧಾನ ಇಲ್ಲ, ಆದ್ರೆ ಯೇಸು ಕ್ರಿಸ್ತನ ಹತ್ರದಿಂದ ನಾವು ಸಮಾಧಾನ ತಗೋಬೇಕು. ನಮ್ಮ ಪಾಕೆಟ್ ಫುಲ್ ಆಗಿದ್ರೆ ನಾವು ಇನ್ನೊಬ್ರಿಗೆ ಏನಾದ್ರು ಕೊಡ್ತೀವಿ ದುಡ್ಡಲ್ವಾ, ಪಾಕೆಟೇ ಖಾಲಿದ್ರೆ ಇನ್ನೊಬ್ರಿಗೆ ಹೆಂಗ್ ಕೊಡ್ತೀವಿ. ಅಂದ್ರೆ ನಮ್ಮ ಹೃದಯದಲ್ಲಿ ಸಮಾಧಾನ ತುಂಬಿಲ್ಲ ಅಂದ್ರೆ ನಾವು ಇನ್ನೊಬ್ರಿಗೆ ಹೆಂಗ್ ಸಮಾಧಾನ ಕೊಡ್ತೀವಿ. ಸೊ ಮೊದಲು ನಮ್ಮ ಹೃದಯದಲ್ಲಿ ಸಮಾಧಾನವನ್ನ ತುಂಬಿಸ್ಕೋಬೇಕು. ಇಲ್ಲಿ ಯೇಸು ಕ್ರಿಸ್ತು ಅವಾಗ ಹೇಳ್ತಾರೆ, ನಾನು ತಂದೆ ಬಹಳ ಒಗ್ಗಟ್ಟಾಗಿದ್ದೆ, ನಾವಿಬ್ಬರು ಆಲ್ಮೋಸ್ಟ್ ಸೇಮ್, ಒಂದೇ ಆಗಿದೆ. ಸೊ ಯೇಸು ಕ್ರಿಸ್ತು ಹೇಳ್ತಾರೆ, ನಾನು ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಅಂದ್ರೆ ಸ್ಥಳ, ಮನೆಗಳು, ರೂಮ್ಸ್ಗಳು ಇಲ್ಲದಿದ್ರೆ ನಿಮ್ಗೆ ಹೇಳ್ತಿದ್ದೆ, ಅಲ್ಲಿ ಫುಲ್ ಆಗಿದ್ರೆ ನಿಮ್ಗೆ ಹೇಳ್ತಿದ್ದೆ, ಅಂದ್ರೆ ಬಹಳ ಖಾಲಿ ಇದೆ.
ಓಕೆ, ಅಂದ್ರೆ ಈ ಪ್ರಪಂಚದಲ್ಲಿರೋ ಬಹಳ ಜನ ಅಲ್ಲಿಗೆ ಹೋಗಲ್ಲ ಅನ್ಸುತ್ತೆ ನನಗೆ. ಅದಕ್ಕೆ ಬಹಳ ಖಾಲಿ ಇದೆ. ಕೋವಿಡ್ ಬಂದಾಗ ಬೆಂಗಳೂರಿಂದ ಬಹಳ ಜನ ಖಾಲಿ ಮಾಡ್ಕೊಂಡು ಬೇರೆ ಅವ್ರ ರೂಮ್ಗೆ ಹೋಗ್ಬಿಟ್ರು. ಬೆಂಗಳೂರಲ್ಲಿ ಬಹಳ ಮನೆ ಖಾಲಿಗಳಿತ್ತು, ಬಾಡಿಗೆ ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ನಮಗೂ ಲೀಸ್ ಮನೆ ಬಹಳ ಕಮ್ಮಿ ಸಿಗ್ತಾ ಬೆಂಗಳೂರು ಅಲ್ವಾ. ಸೊ ಮನೆಗಳು ಖಾಲಿ ಇರುವಾಗ ಬಹಳ ಓಕೆ ಸಂತೋಷ ಆಗುತ್ತೆ. ಓಕೆ, ನಮ್ಗೆ ಮನೆಗಳಿಗೆ ಹೋಗಿರ್ತೀವಿ. ಯೇಸು ಕ್ರಿಸ್ತ ಹೇಳ್ತಾರೆ ಅಲ್ಲಿ ಮನೆ ಬಹಳ ಇದೆ ನಿಮಗೋಸ್ಕರ, ಚಿಂತೆ ಇಲ್ಲ ನಿಮಗೆ. ಓಕೆ, ಚಿಂತೆ ಮಾಡ್ಬೇಡ್ರಿ. ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಯೇಸು ಕ್ರಿಸ್ತನಿಗೆ ಎಷ್ಟೊಂದು ಅಕ್ಕರೆ ಉಂಟು. ಯೇಸು ಕ್ರಿಸ್ತ ಹೇಳ್ತಾರೆ ನಾನು ನಿಮಗೆ ತಯಾರು ಮಾಡ್ತೀನಿ ಸ್ಥಳವನ್ನು, ಅದಕ್ಕೋಸ್ಕರ ನೀವು ಚಿಂತೆ ಮಾಡಬೇಡಿ. ಓಕೆ, ಅಂದ್ರೆ ನಾವು ಇಲ್ಲಿ ಶಾಶ್ವತವಾಗಿ ಇರೋಕ್ಕೆ ಬಂದಿಲ್ಲ ಈ ಭೂಮಿ ಮೇಲೆ. ಓಕೆ, ನಾವೆಲ್ಲಾದ್ರೂ ಪಿಕ್ನಿಕ್ ಹೋದ್ರೆ ಅಲ್ಲೇ ಶಾಶ್ವತವಾಗಿರ್ತೀವ? ನನಗೆ ಲಾಲ್ಬಾಗ್ ಹೋಗ್ತೀನಿ ಪಿಕ್ನಿಕ್ಗೆ, ಅಥವಾ ಬೇರೆ ಏನಾದ್ರು ಊಟಿಗೆ ಮೈಸೂರಿಗೆಲ್ಲ ಹೋಗ್ತೀನಿ, ಅಲ್ಲೇ ಶಾಶ್ವತವಾಗಿರ್ತೀವ? ಅಲ್ಲಿ ಹೋಗಿ ತಿರುಗಿ ಬರಕ್ಕೆ ಅಲ್ವಾ? ಸೊ ನಾವಿಲ್ಲಿ ಶಾಶ್ವತವಾಗಿರೋದು ಬಂದಿಲ್ಲ ಈ ಭೂಮಿ ಮೇಲೆ. ಯೇಸು ಕ್ರಿಸ್ತ ಹೇಳ್ತಾರೆ ನೀನು ಶಾಶ್ವತವಾಗಿರೋದಲ್ಲಿ ನನ್ನ ಜೊತೆಯಲ್ಲಿ ಸ್ವರ್ಗದಲ್ಲಿ. ಅದಕ್ಕೋಸ್ಕರ ನಿನಗೆ ಶಾಶ್ವತವಾಗಿರೋಕ್ಕೆ ಮನೆ ನಾನು ಸಿದ್ಧ ಮಾಡಿ ಇಡ್ತೀನಿ. ಆಮೇಲೆ ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಮಗೆ ದಾರಿ ಗೊತ್ತಾಗ್ಬೇಕಲ್ಲ ಸ್ವರ್ಗಕ್ಕೆ ಹೋಗೋದೇನು. ಸಪೋಸ್ ಯಾರಾದ್ರೂ ಒಂದು ಸ್ಥಳಕ್ಕೆ ಹೋಗಿದ್ರೆ, ಓಕೆ, ಸೊ ಉದಾಹರಣೆಗೆ ನಾವು ಚನ್ನಪಟ್ಟಣಕ್ಕೆ ಹೋಗಿದ್ವಿ, ಕುಮಾರ್ ಮನೆಗೆ, ಅವ್ರ ಅಣ್ಣ ಮನೆಗೆ, ಚಂದ್ರಾಯಪಟ್ಟಣ. ಓಕೆ, ಸೊ ಅಲ್ಲಿ ಚಂದ್ರಾಯಪಟ್ಟಣಕ್ಕೆ ಈಗಾಗಲೇ ಕುಮಾರ್ಗೆ ದಾರಿ ಗೊತ್ತಿದ್ರೆ ಒಂದು ಶಿವಾಗ ಗೊತ್ತಿರ್ಬೋದು, ಗೊತ್ತಿದ್ಯಾ? ಓಕೆ, ಸೊ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಇವ್ರಿಗೆ ಸಹಾಯ ಬೇಕು ನಮ್ಗೆ. ನಾವೇ ಡೈರೆಕ್ಟ್ ಹೋಗಕ್ಕಾಗದ? ಆಗಲ್ಲ. ಸಪೋಸ್ ನೀವು ಇನ್ನೂ ಒಂದ್ಸರಿನೂ ಹೋಗಿಲ್ಲ ಅಂದ್ರೆ ಇನ್ನೂ ಕಷ್ಟ ಅಲ್ವಾ? ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಹೋಗಿ ಸಿದ್ಧ ಮಾಡಿದ್ದೀನಿ, ನಿಮ್ಗೋಸ್ಕರ ನನಗೆ ಬಹಳ ಕಾಳಜಿ ಇದೆ, ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೇನೆ, ನೀವು ನನ್ನ ಜೊತೆನೆ ಸದಾಕಾಲ ಇರ್ಬೇಕು. ಅದಕ್ಕೋಸ್ಕರ ನಾನು ತಿರುಗಿ ಬಂದು ನನ್ನ ಕೈ ಹಿಡಿದು ಕರ್ಕೊಂಡು. ಸೊ ನೀವು ಕಳವಳ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಈ ಭೂಮಿಯಲ್ಲಿ ಬಹಳ ಸಮಸ್ಯೆಗಳಿದೆ. ಓಕೆ, ಅದಕ್ಕೆ ನಾನು ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ. ಓಕೆ, ಯಾಕಂದ್ರೆ ನಮ್ಮೆಲ್ಲರೂ ಕೂಡ ಸಮಸ್ಯೆ ಇದೆ. ಎಲ್ಲರಿಗೂ ಎಲ್ಲ ಪರಿಪೂರ್ಣವಾಗಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಆದ್ರೆ ನಾವು ನಮ್ಮ ಶಾಂತಿ, ನಮ್ಮ ಸಮಾಧಾನ ಯಾರಿಂದ ಬರಬೇಕು? ಯೇಸು ಕ್ರಿಸ್ತರಿಂದ ಬರಬೇಕು. ಮತ್ತು ನಾವು ಶಾಶ್ವತವಾಗಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋ ಒಂದು ಸಮಾಧಾನ, ಶಾಂತಿ ನಮ್ಮಲ್ಲಿ. ಓಕೆ, ಸೊ ಈ ತರ ನೀವು ಅಂತ ಹೇಳ್ಕೊಳ್ಳುವಾಗ ಏನೇ ಆದ್ರೂ ಕೂಡ ನನ್ನ ಜಾಗ ಇರ್ಲಿಲ್ಲ, ನನ್ನ ಶಾಶ್ವತ ಸ್ಥಳ ಇರ್ಲಿಲ್ಲ, ಅಲ್ಲೇ ಹೋಗ್ತಾನೆ. ಅಲ್ಲಿ ಈಗಾಗಲೇ ಯೇಸು ಕ್ರಿಸ್ತ ರೆಡಿ ಮಾಡಿ ಇಟ್ಟಿದ್ದಾರೆ ಜಾಗ ಅಂತ ಅನ್ನುವಾಗ ನಮ್ಗೆ ಏನ್ ಅನ್ಸುತ್ತೆ? ರಿಲೀಫ್ ಆಗುತ್ತಲ್ವಾ? ಓಕೆ, ನಮಗೆ ಆ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಓಕೆ, ಖಂಡಿತವಾಗ್ಲೂ ನಮ್ಮ ಹೃದಯದಲ್ಲಿ ಶಾಂತಿ ಬರುತ್ತೆ. ಯಾಕಂದ್ರೆ ನಮ್ಮ ಒಂದು ಭವಿಷ್ಯ ಯೇಸು ಕ್ರಿಸ್ತನ ಕೈಯಲ್ಲಿದೆ ಅಂತ ಅನ್ಕೊಳ್ಳುವಾಗ ನಮ್ಗೇನ್ ಬರುತ್ತೆ? ಶಾಂತಿ, ಸಮಾಧಾನ ಬರುತ್ತೆ. ಓಕೆ, ಸೊ ಯೇಸು ಕ್ರಿಸ್ತ ಹೇಳ್ತಾರೆ ಓಕೆ ನಾನು ನಮ್ಮ ತಂದೆ ಒಂದೇ. ಅವ್ರ ಹೃದಯದಲ್ಲಿ ಏನಿದೆ ಅದ್ರಲ್ಲಿ ನಾನು ಮಾತಾಡ್ತೇನೆ. ನಾನು ಬರೀ ಮೌತ್ ಪೀಸ್ ಅಷ್ಟೇ. ತಂದೆ ಮತ್ತು ನಾನು ಇಬ್ರು ನಾವು ಸೇಮ್, ಇಬ್ರು ಬೇರೆ ಬೇರೆ ಇಲ್ಲ. ಸೊ ಯೇಸು ಕ್ರಿಸ್ತು ಹೇಳ್ತಾರೆ ಓಕೆ ನಾವೊಬ್ಬನೇ ದಾರಿ. ಸೊ ನಾವು ನಿಜವಾಗ್ಲೂ ನಂಬ್ತೀವ ಯೇಸು ಕ್ರಿಸ್ತು ಒಬ್ಬರೇ ದಾರಿ ಅಂತ? ಓಕೆ, ಅಥವಾ ಬೇರೆ ಬೇರೆ ದಾರಿಗಳನ್ನ ನಾವು ಕೆಲವೊಮ್ಮೆ ಎದುರು ನೋಡ್ತೀವಿ. ಮುಖ್ಯವಾಗಿ ಕಷ್ಟ ಸಮಯದಲ್ಲಿ ಕೆಲವು ಸಮಯದಲ್ಲಿ ನಾವು ನೋಡ್ತೀವಿ ಅನ್ಯ ಜನರಿಗೆ, ನಿಜವಾದ ದೇವರನ್ನ ಬೇಡದವ್ರಿಗೆ ಬಹಳ ಆಶೀರ್ವಾದ ಸಿಗೋದನ್ನ ನೋಡ್ತೀವಿ. ಅವಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ಅವರು
ನಿಜವಾದ ದೇವ್ರನ್ನ ಬೇಡ್ತಲ್ಲ, ಆದ್ರೂ ಕೂಡ ಅವ್ರ ಮೇಲೆ ಬರ್ತಾವ್ರೆ. ಅವ್ರಿಗೆ ಬಹಳ ಅಭಿವೃದ್ಧಿ ಆಗ್ತಾ ಇದೆ, ಅವ್ರು ಶ್ರೀಮಂತರಾಗ್ತಾವ್ರೆ, ಆಸ್ತಿ ಎಲ್ಲ ಸಂಪಾದಿಸ್ತಾ ಇದ್ದಾರೆ. ಅಂದ್ರೆ ನಾನು ಹಿಂಬಾಲಿಸುವಂತ ದೇವ್ರ ನಿಜಾನ, ಒಂದ್ ದಾರಿ ಸರಿ ಇದೆಯಾ ಅಂತ ಕೆಲವೊಮ್ಮೆ ನಮಗೆ ಸಂದೇಹ ಬರುತ್ತೆ. ಈ ತರ ನಾವು ಕೆಲವು ವಿಷಯಗಳನ್ನ ನೋಡುವಾಗ ಯೇಸು ಕ್ರಿಸ್ತ ನನಗೆ ಸಾಕು ಅಂತ ನಮ್ಗೆ ಅನ್ಸುತ್ತೆ. ಏಸು ಪೋದುಮೆ ಅಂತ ತಮಿಳಲ್ಲಿ ಹಾಡೋದು, ಕನ್ನಡದಲ್ಲಿ ಏಸು ನನಗೆ ಸಾಕು ಸಾಕು ಅಂತ ಹಾಡಾಡ್ತೇವೆ. ನಿಜವಾಗ್ಲೂ ನಾವು ನಂಬ್ತೇವೆ ಯೇಸು ಕ್ರಿಸ್ತ ನನಗೆ ಸಾಕು. ಯೇಸು ಕ್ರಿಸ್ತ ಒಬ್ರು ನನ್ನ ಜೊತೆಲಿದ್ರೆ ನನಗೇನು ಅವಶ್ಯಕತೆ ಇಲ್ಲ, ಎಲ್ಲ ಅವ್ರು ನೋಡ್ಕೊಂತ. ಓಕೆ, ಸೊ ನನ್ನ ಜೀವನ ಯೇಸು ಕ್ರಿಸ್ತರಿಗೆ ಮಹಿಮೆ ಪಡಿಸುತ್ತ. ಓಕೆ, ನನ್ನ ಜೀವನ, ನನ್ನ ಮಾತುಗಳು, ನನ್ನ ಆಲೋಚನೆಗಳು, ನನ್ನ ನಡವಳಿಕೆಗಳು ಯೇಸು ಕ್ರಿಸ್ತರಿಗೆ ಮಹಿಮೆ ಪಡಿಸುತ್ತೆ. ಸುಮಾರು ಸಮಯದಲ್ಲಿ ನಾನು ಕ್ರಿಶ್ಚಿಯನ್ ಬ್ಯಾಕ್ ಗ್ರೌಂಡ್ ಜನರನ್ನ ಮೀಟ್ ಮಾಡಿದಾಗ ಅವರು ಈ ಬ್ರದರ್ ಅಂತ ಹೇಳಲ್ಲ, ಪ್ರೈಸ್ ದ ಲಾರ್ಡ್ ಅಂತ ಎಲ್ಲ ಕೇಳಿಸ್ಕೊಂಡಿದ್ದೀರಾ? ಓಕೆ, ಕೆಲವೊಮ್ಮೆ ನಾನು ಅವ್ರಿಗೋಸ್ಕರ ಪ್ರೈಸ್ ದ ಲಾರ್ಡ್ ಅಂತ. ಆಕ್ಚುಲಿ ಏನಕ್ಕೆ ಇದು ಪ್ರಾರಂಭ ಆಯ್ತು ಅಂತ ಸ್ವಲ್ಪ ಆಳವಾಗಿ ನಾವು ಯೋಚನೆ ಮಾಡುವಾಗ, ಏನೇ ಮಾಡಿದ್ರು ದೇವರ ಮಹಿಮೆಗೋಸ್ಕರ ನಾವು ಮಾಡ್ಬೇಕು. ಏನೇ ಮಾತುಗಳನ್ನ ಮಾತಾಡಿದ್ರು, ಏನೇ ಕೆಲಸಗಳನ್ನ ಮಾಡಿದ್ರು, ನಾವು ಯಾರನ್ನ ಗೌರವ ಪಡಿಸಕ್ ಮಾಡ್ತೀವಿ? ಯೇಸು ಕ್ರಿಸ್ತ ದೇವ್ರನ್ನ. ಓಕೆ, ಅವ್ರಿಗೆ ಗೌರವ ಪಡಿಸಕ್ ಮಾಡ್ತೀವಿ. ಅದಕ್ಕೆ ನಾವು ಬಹಳ ಸಮಯದಲ್ಲಿ ಅವರು ಮೊದಲನೇ ಸಾರಿ ಭೇಟಿ ಆದಾಗ ಏನಂತಾರೆ? ಪ್ರೀಸಲ್ಲ. ಅಂದ್ರೆ ನಾವು ಭೇಟಿ ಆಗೋದು ದೇವರ ಮಹಿಮೆಗೋಸ್ಕರ, ನಾವ್ ಏನೇ ಮಾಡಿದ್ರು ದೇವರ ಮಹಿಮೆ. ಓಕೆ, ಸೊ ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ, ನಾನ್ ಬೇರೆ ಅಲ್ಲ, ದೇವ್ರು ಬೇರೆ, ತಂದೆ ಬೇರೆ ಅಲ್ಲ, ಪವಿತ್ರ ಆತ್ಮ ಬೇರೆ ಅಲ್ಲ. ನಾವು ಬೇರೆ ಬೇರೆ ರೂಪಗಳಾಗಿ, ನಾವು ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರಬಹುದು, ಆದ್ರೆ ನಾವೆಲ್ಲರೂ ಒಂದೇನೆ. ಓಕೆ, ನೀವು ಕೆಲವೊಮ್ಮೆ ಪವಿತ್ರಾತ್ಮನಿಗೆ ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತನಿಗೆ ಕೋಪ ಬರುತ್ತಾ ಅಥವಾ ಹೊಟ್ಟೆಗೆ ಚಾಲಿದ್ದ? ಖಂಡಿತ ಇಲ್ಲ. ಓಕೆ, ಕೆಲವೊಮ್ಮೆ ನಮಗೆ ಆತರ ಅನ್ಸ್ಬೋದು, ಓಕೆ ಯೇಸು ಕ್ರಿಸ್ತಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ತಂದೆ ಏನಾದ್ರು ಬೇಜಾರು ಮಾಡ್ಕೊಂತಾರ ಆತರ ನಿಮ್ಗೆ ಕೆಲವೊಮ್ಮೆ ಅಂತ ಅನ್ಸ್ತಾ ಇರ್ಬೋದು. ಬಟ್ ನಾವು ಯಾರಿಗೆ ಪ್ರಾರ್ಥನೆ ಮಾಡಿದ್ರು ನೀವು ಮೂರು ಒಂದೇನೆ, ನಾವು ಇವ್ರು ಮೂರು ದೇವರೇನೆ, ಅವ್ರ ಮೇಲೆ ಕೀಳು ಅಲ್ಲ. ಓಕೆ, ಬಟ್ ಇಲ್ಲಿ ನಾವು ಯೋಚನೆ ಮಾಡಿ ನೋಡ್ಬೇಕು, ನಾವು ಏನೇ ಕೆಲಸ ಮಾಡಿದ್ರು ದೇವರ ಮಹಿಮೆಗೋಸ್ಕರ ಮಾಡ್ತೀವಿ. ಓಕೆ, ನನ್ನ ಆಸೆಗಳು ದೇವರ ಚಿತ್ತಕ್ಕೆ ಸಮಾನ ಆಗಿದೆಯಾ? ನಮ್ಮ ಆಸೆಗಳು ಬೇರೆ, ದೇವರ ಚಿತ್ತನೇ ಬೇರೆ ಆಗಿದ್ರೆ ಆತರ ಇದೆಯಾ? ಯೋಚನೆ ಮಾಡಿ ನೋಡಿ. ಓಕೆ, ಸೊ ಈ ಯೇಸು ಕ್ರಿಸ್ತ ನಮ್ಮನ್ನ ಇಲ್ಲಿ ಕಳಿಸಿರೋದು ದೇವರು ಅವರ ಚಿತ್ತವನ್ನು ನೆರವೇರಿಸಕ್ಕೆ. ಓಕೆ, ಸೊ ಬಹಳ ಸಮಯದಲ್ಲಿ ನಾವು ಇಲ್ಲಿ ಪ್ರಪಂಚಕ್ಕೆ ಬಂದಿದ್ವಿ. ನಾವು ನಿರ್ಧಾರ ಮಾಡೋದು, ನಾನ್ ಬರ್ಬೇಕು, ಮೈನಿತಿಲಿ ಹುಟ್ಟಬೇಕು, ನನ್ನ ತಂದೆ ತಾಯಿ ಇವರಾಗಿರ್ಬೇಕು, ನನ್ನ ಅಣ್ಣ ತಗೊಂಡಿರು ಅಕ್ಕ ತಂಗಿರು ಇವರಾಗಿರ್ಬೇಕು ಅಂತ ನಾವು ಆರಿಸ್ಕೊಂಡು ಖಂಡಿತ ಇಲ್ಲ ಅಲ್ವಾ? ಸೊ ಅಂದ್ರೆ ನಾನು ಈ ಒಂದು ಸ್ಥಳದಲ್ಲೇ, ಈ ಒಂದು ತಾಯಿ ತಂದೆ ಹೊಟ್ಟೆಯಲ್ಲೇ, ಈ ಒಂದು ಅಣ್ಣ ತಗೊಂಡಿರೋ ಅಕ್ಕ ತಂಗಿರು ಅವ್ರ ಮಧ್ಯದಲ್ಲೇ ಹುಟ್ಟಬೇಕೆಂದು ನಿರ್ಧಾರ ಮಾಡಿದ್ಯಾರು? ದೇವ್ರು. ನಮ್ ಕೈಯಲ್ಲಿ ಇರ್ಲಿಲ್ಲ ಅದಲ್ಲ. ನಾವು ಚೂಸ್ ಮಾಡ್ಬೋದು, ಇವಾಗ ನಮ್ಗೆ ಮನೆ ಲೀಸ್ ಮನೆ ಬೇಕಾ, ಬಾಡಿಗೆ ಮನೆ ಬೇಕಾ, ಯಾವ ಏರಿಯಾ ಬೇಕು, ಇದೆಲ್ಲ ನಾವು ಆರಿಸ್ಬೋದು. ಬಟ್ ಈಗಾಗಲೇ ದೇವ್ರು ನಮ್ಮನ್ನ ಇಲ್ಲಿ ಇಟ್ಟಿದ್ದಾರೆ. ಇನ್ನು ನಿನ್ನ ತಂದೆ ತಾಯಿ ಯಾವಿರ್ಬೇಕು, ನಿನ್ನ ಭಾಷೆ ಆಗಿರ್ಬೇಕು, ನಿನ್ನ ದೇಶ ಯಾವ್ದಿರ್ಬೇಕು, ನಿನ್ನ ಜಿಲ್ಲೆ ಯಾವ್ದಿರ್ಬೇಕು ಅಂತ ನಿರ್ಧಾರ ದೇವ್ರು ಮಾಡಿದ್ದಾರೆ. ನೀನ್ ಎಲ್ಲಿ ಓದ್ಬೇಕು ದೇವ್ರು ನಿರ್ಧಾರ ಮಾಡಿದ್ರು. ಸೊ ನಮಗೆ ಆಯ್ಕೆ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ದೇವರು ಒಂದು ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಪ್ಲಾನ್ ಇದೆ. ಅವಾಗ ನಾವು ಬೆಟರ್ ಏನ್ ಮಾಡ್ಬೇಕು, ದೇವ್ರಿಗೆ ಕೇಳ್ಬೇಕು, ದೇವ್ರ ನಿನ್ ಪ್ಲಾನ್ ಮಾಡಿ ನಮ್ಮನ್ನ ನೀನ್ ಕರ್ಕೊಂಡ್ ಬಂದಿ, ನಿನ್ ಪ್ಲಾನ್ ಏನಂತ ಹೇಳಿ ನನ್ಗೆ ಹೇಳು. ನನಗೆ ಗೊತ್ತಿಲ್ಲ ನಿನ್ ಪ್ಲಾನ್ ಏನಂತ, ನಮ್ಗೆ ಹೇಳು, ನಾನು ಅದನ್ನೇ ಕರೆಕ್ಟ್ ಆಗಿ ಮಾಡ್ತೀನಿ. ನಾವೊಂದು ಹೊಸ ಪ್ಲಾನ್ ಮಾಡೋದಕ್ಕಿಂತ ಬದಲು, ಓಕೆ, ನಾವು ಬೆಟರ್ ದೇವ್ರನ್ನೇ ಕೇಳ್ಬೇಕು, ನೀನ್ ನನ್ನ ಕರ್ಕೊಂಡ್ ಬಂದಿದ್ಯಾ, ನೀನ್ ನನಗೆ ಹೇಳು ನಿನ್ ಪ್ಲಾನ್ ಏನು ನನ್ನ ಜೀವನದಲ್ಲಿ ಅಂತ ನಾವು ಕೇಳ್ಬೇಕು. ಓಕೆ, ಸೊ ಇವಾಗ ನಾವು ಬಹಳ
ವಿಷಯಗಳನ್ನ ಕಂಡುಹಿಡಿದ್ರು, ಗ್ಯಾಜೆಟ್ಸ್ಗಳನ್ನ ಕಂಡುಹಿಡಿದ್ರು, ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನ ಕಂಡಿದ್ದಾಗ ಅದಕ್ಕೆ ಆದ ಒಂದು ಕೆಲಸ ಇದೆ ಅಲ್ವಾ. ಲ್ಯಾಪ್ಟಾಪ್ ನ ಓಕೆ ಏನ್ ಕಂಡಿದ್ದಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಬೇಕು, ಕಂಪ್ಯೂಟರ್ ಅಲ್ಲಿ ಮಾಡುವಂತ ವಿಷಯಗಳು. ಮತ್ತೆ ಅವರು ಅವಾಗ ತಗೊಂಡು ಹೋಗೋ ತರ ಇರ್ಬೇಕು ಬ್ಯಾಗಲ್ಲಿ, ಬಟ್ ಅಲ್ಲಿ ಈಸಿಯಾಗಿ ಕುತ್ಕೊಂಡು ಕೆಲಸ ಮಾಡೋ ತರ ಇರ್ಬೇಕು. ಓಕೆ, ಉದಾಹರಣೆಗೆ ನೀರಿನ ಬಾಟ್ಲು ಏನಕ್ಕೆ ಮಾಡಿದ್ರೆ, ನೀರ್ ಕುಡಿಯಕ್ ಮಾಡಿದ್ರು ಅಲ್ವಾ. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ಸರಿ ಹೋಗಲ್ಲ ಅಲ್ವಾ. ಸೊ ಅದಕ್ಕೆ ದೇವರು ನಿನ್ನ ನನ್ನನ್ನ ಏನೋ ಒಂದು ಪ್ಲಾನ್ ಮಾಡಿ ಭೂಮಿಗೆ ಕರ್ಕೊಂಡ್ ಬಂದಿದ್ದಾರೆ, ಬಿಟ್ಟರೆ ಅವ್ರನ್ನೇ ಕೇಳ್ಬೇಕು, ದೇವರು ಏನು ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ನನಗೆ ಬಹಳ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೋಲಿಕೆ ಮಾಡ್ತೀವಿ. ಓಕೆ, ಅವ್ನು ಏನ್ ಮಾಡ್ತಾವೆ, ನಾನು ಅದನ್ನೇ ಮಾಡ್ತೀನಿ, ಇವ್ರು ಏನ್ ಮಾಡ್ತಾವ್ರೆ, ನಾನು ಅದನ್ನೇ ಮಾಡ್ತೀನಿ. ಓಕೆ, ಸೊ ಆತರ ಇಲ್ಲ, ಯಾಕಂದ್ರೆ ಅವ್ರ ಮಾಸ್ಟರ್ ಪೀಸು, ನೀನು ಮಾಸ್ಟರ್ ಪೀಸ್. ಅವ್ರದೇ ಕೆಲಸ ಇದೆ ಮಾಡಕ್ಕೆ, ನಿಂದೇ ಕೆಲಸ ಇದೆ ಮಾಡಕ್ಕೆ. ಓಕೆ, ಸೊ ಬಾಟಲ್ ಮೊಬೈಲ್ ಕೆಲಸ ಮಾಡಕ್ಕಾಗಲ್ಲ, ಮೊಬೈಲು ಬಾಟಲ್ ಕೆಲಸ ಮಾಡಕ್ಕಾಗಲ್ಲ. ಅದೇ ತರ ಅವ್ರ ಶರೀರದಲ್ಲಿ ನಾವು ನೋಡ್ತೀವಿ, ಮೂಗು ಬಾಯಿ ಕೆಲಸ ಮಾಡಕ್ಕಾಗಲ್ಲ, ಬಾಯಿ ಕಿವಿ ಕೆಲಸ ಮಾಡಕ್ಕಾಗಲ್ಲ, ಕಣ್ಣು ಕೈ ಕೆಲಸ ಮಾಡಕ್ಕಾಗಲ್ಲ. ಕಣ್ಣು ಬಹಳ ಇಂಪಾರ್ಟೆಂಟ್. ಕಣ್ಣು ಕೈ ಇಬ್ರು ಹೋಲಿಕೆ ಮಾಡಕ್ಕಾಗಲ್ಲ. ಓಕೆ, ಕೈ ನೀನ್ ಬಹಳ ಕೆಲಸ ಮಾಡಿದ್ಯಾ, ಓಕೆ ನಾನು ಬರೀ ನೋಡ್ತಾ ಇದ್ದೀನಿ ಅಂತ ಕಣ್ಣು ಹೇಳಕ್ಕಾಗಲ್ಲ. ಕಣ್ಣು ಬಹಳ ಇಂಪಾರ್ಟೆಂಟ್, ಸೂಕ್ಷ್ಮವಾಗಿದೆ, ಕಣ್ಣು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಮಾಡ್ಬೇಕು, ದೇವರು ನಮ್ಮಲ್ಲಿ ಕರ್ಕೊಂಡ್ಬಂದಿದ್ದಾರೆ, ಚಿಂತೆ ಮಾಡಬೇಡಿ, ದೇವರೇ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಓಕೆ, ನಮಗ್ ಗೊತ್ತು, ಅಪ್ಪ ಅಮ್ಮ ಆಗಿರುವಾಗ, ನಮ್ಮ ಮಕ್ಕಳು ಇರುವಾಗ, ನಮ್ಮ ಜೊತೆಲಿ ಇರುವಾಗ ಅವ್ರಿಗೇನ್ ಪ್ಲಾನ್, ಅವ್ರಿಗೇನು ಅವಶ್ಯಕತೆಗಳಿದೆ ನಮ್ಗೆ ಗೊತ್ತಿದೆ, ಅದನ್ನ ನಾವು ನೋಡ್ಕೊಂತೀವಿ. ನಮ್ಮ ಚಿಕ್ಕ ಮಕ್ಕಳು ಕೂಡ ಭರವಸೆ ಇದೆ, ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾರೆ, ಅವ್ರು ಬಹಳ ಚಿಂತೆ ಮಾಡೋದು, ಅಯ್ಯೋ ನಾಳೆ ಗ್ಯಾಸ್ ಖಾಲಿ ಆಗುತ್ತಲ್ಲ ಅಂತ 2 ವರ್ಷ ಮಗ ಅಳುತ್ತಾ, ಗ್ಯಾಸ್ ಬೇಕು ನನಗೆ ಅಂತ. ಖಂಡಿತ ಇಲ್ಲ ಅಲ್ವಾ. ಸೊ ಮಗು ಗೊತ್ತು, ಏನಾದ್ರು ಅಪ್ಪ ಇದಾರೆ ನೋಡ್ಕೊಂಡು, ಅಮ್ಮ ಇದಾರೆ ನೋಡ್ಕೊಂಡು. ಅದೇ ತರ ನಮ್ಮ ಒಂದು ಭರವಸೆ ದೇವ್ರ ಮೇಲೆ ಇರ್ಬೇಕು, ದೇವ್ರಿದ್ದಾರೆ, ಯೇಸು ಕ್ರಿಸ್ತ ಇದ್ದಾರೆ, ನೋಡ್ಕೊಳ್ಬೇಕು, ಇಟ್ಸ್ ಫೈನ್ ಯುನೋ. ಸೊ ಕಷ್ಟ ಇದೆ, ಚಿಂತೆ ಇದೆ, ನಾನು ಅವ್ರ ಮೇಲೆ ಒಪ್ಪಿಸ್ತೀನಿ, ಇಲ್ಲ ಅವ್ರು ನೋಡ್ಕೊಂತೀನಿ. ಸೊ ಇವಾಗ ಕೆಲವು ವಿಷಯ ನಾನು ನೋಡ್ತೀನಿ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ನಮ್ಮಪ್ಪ ಒಂದೇ. ಅಂದ್ರೆ ಯೇಸು ಕ್ರಿಸ್ತು ಅವ್ರು ಸ್ವತಃ ಹೇಳ್ಕೊಂತಾರೆ, ನಾನೇ ದೇವರು. ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾನು ಒಬ್ಬನೇ ದಾರಿ. ಉದಾಹರಣೆಗೆ ಕೆಲವೊಮ್ಮೆ ಪುಣೆ ಹೈವೇ ಅಥವಾ ಓಕೆ ಬಾಂಬೆ ಹೈವೇ ಅಂತ ಅಂತಾರಲ್ವಾ, ಅಂದ್ರೆ ಆ ದಾರಿಲಿ ಹೋದ್ರೆ ನೀವು ಎಲ್ಲಿ ಹೋಗಿ ಸೇರ್ತೀರಿ, ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಹೋಗ್ತೀರಿ. ನೀವು ಮೈಸೂರು ವೇಗೆ ಹೋಗಿ ಮೈಸೂರು ವೇ ಅಲ್ಲಿ ಹೋಗ್ಬಿಟ್ಟು ನಾನು ಬಾಂಬೆಗೆ ಹೋಗ್ಬೇಕಂದ್ರೆ ಏನಾಗುತ್ತೆ, ಇಲ್ಲ, ಓಕೆ ಹೋಗಕ್ ಆಗಲ್ಲ ಅಲ್ವಾ. ಸೊ ಯೇಸು ಕ್ರಿಸ್ತ ಹೇಳ್ತಾರೆ, ಈ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಾವೊಬ್ಬನೇ ದಾರಿ ಅಂತ ಹೇಳ್ತಾರೆ. ಸೊ ಯೋಚನೆ ಮಾಡಿ ನೋಡ್ರಿ, ಯೇಸು ಕ್ರಿಸ್ತರು ಅವ್ರು ಬೇರೆ ಜನರ ಗುರುಗಳ ತರ ಅಲ್ಲ. ನಾವು ಕೆಲವೊಮ್ಮೆ ಉದಾಹರಣೆಗೆ ಕೆಲವೊಮ್ಮೆ ನಾನು ಆ ಥರ ಅನ್ಕೊಂಡಿದ್ದೆ, ನಾನು ಕ್ರೈಸ್ತನಾಗಿನ ಮುಂಚೆ ಈ ತರ ಬೇರೆ ಧರ್ಮದ ಗುರಿಯು ಕೂಡ ಯೇಸು ಕ್ರಿಸ್ತ ಗುರು. ಯೇಸು ಕ್ರಿಸ್ತರ ಬಗ್ಗೆ ಯೆಶಾಯನವರು 740 ವರ್ಷಗಳ ಹಿಂದೆ ಬರೆದರು, ಪ್ರವಾದನೆ ಮಾಡಿದರು ಯೇಸು ಕ್ರಿಸ್ತರ ಬಗ್ಗೆ. ಅವ್ರು ಮಾತ್ರ ಅಲ್ಲ, ಬೇರೆ ಪ್ರವಾದಿಗಳು ಕೂಡ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಿದ್ರು. ಓಕೆ, ಜೀಸಸ್ ಅಂದ್ರೆ, ಯೇಸು ಅಂದ್ರೆ ರಕ್ಷಣೆ ಮಾಡುವವರು ಅಂತ ಅರ್ಥ. ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಅಂತ, ಅಭಿಷೇಕಿಸಲ್ಪಟ್ಟವನು. ಓಕೆ, ಕೆಲವೊಮ್ಮೆ ನಾವು ನೋಡ್ತೀವಿ, ನಾವು ಹೇಳಿದಾಗ ಓಕೆ, ಕೆಲವೊಮ್ಮೆ ಜನರನ್ನ ಆಳ್ವಿಕೆ ಮಾಡ್ತಾರೆ. ಅಂಬೇಡ್ಕರ್, ವಿವೇಕಾನಂದ, ಅಬ್ದುಲ್ ಕಲಾಂ, ಮದರ್ ತೆರೇಸಾ, ಯೇಸು ಕ್ರಿಸ್ತ ಕೂಡ ಈ ತರನೇ ಒಬ್ರು ಅಂತ ಹೇಳ್ತಾರೆ. ಓಕೆ, ಯೇಸು ಕ್ರಿಸ್ತ ಬೇರೆ, ಯೇಸು ಕ್ರಿಸ್ತ ಇವ್ರ ತರ ಅಲ್ಲ. ಯೇಸು ಕ್ರಿಸ್ತ ಬರೀ ಧರ್ಮ ಗುರುಗಳಲ್ಲ. ಓಕೆ, ಸೊ
ದೇವರು ಅಂತ ಆಗಿರ್ಬೇಕಂದ್ರೆ ಮುಖ್ಯವಾಗಿ 8 ಗುಣಗಳು ಇರಬೇಕು. ಓಕೆ, ಉದಾಹರಣೆಗೆ ನಾನು ನಾಳೆ ಬಂದು ಶಿವಾಗ ಹೇಳ್ತೀನಿ, ನಾನು ದೇವ್ರ ಬರೋ ಇನ್ಮೇಲೆ ನನ್ನ ಕಾಲು ಆಯ್ತಾ? ಅಲ್ಲ, ದೇವರು ಅನ್ನಕ್ಕೆ ಕೆಲವು ಗುಣಗಳು ಬೇಕು. ಸೊ ಆ 8 ಗುಣಗಳು ಏನಂತ ನಾವು ನೋಡುದು. ಮೊದಲನೇದು ಅನ್ಯೂಶುವಲ್ ಎಂಟ್ರಿ. ಈ ಪ್ರಪಂಚಕ್ಕೆ ನೀನು ಸಾಧಾರಣ ಮನುಷ್ಯರು ಹೆಂಗ್ ಬರ್ತಾರೆ ಆ ತರ ಬರಂಗಿಲ್ಲ. ಅಂದ್ರೆ ಬಹಳ ವಿಚಿತ್ರವಾಗಿ ಬರ್ಬೇಕು ಈ ಪ್ರಪಂಚಕ್ಕೆ, ಭೂಲೋಕಕ್ಕೆ. ಅಂದ್ರೆ ಯೇಸು ಕ್ರಿಸ್ತು ಪವಿತ್ರ ಆತ್ಮನ ಶಕ್ತಿಯಿಂದ ಈ ಭೂಲೋಕಕ್ಕೆ ಬಂದ. ಬೇರೆ ಯಾರಾದ್ರೂ ಇದಾರ ಆತರ? ನಾನು ದೇವರು ಅಂತ ಅನ್ನಿಸ್ಕೊಳ್ಳೋರು ಪವಿತ್ರ ಆತ್ಮನ ಶಕ್ತಿಯಿಂದ ಹುಟ್ಟಿದ್ದಾರೆ? ಖಂಡಿತ. ಓಕೆ, ಕೆಲವರು ಅಂತಾರೆ ನಾನು ದೇವ್ರು ಅಂತ. ಓಕೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಯಾರು ಅಂದ್ರೆ ಓಕೆ, ಇನ್ನೇ ಅಮ್ಮ ದೊಡ್ಡ ಅಪ್ಪ ಅಂತ ಏನೋ ಹೆಸರು ಹೇಳ್ತಾರೆ. ಏನಾದ್ರು ಒಂದೇ ಹೆಸರು ಇರುತ್ತಲ್ಲ ಅವ್ರ ಅಪ್ಪ ಅಮ್ಮ. ಯೇಸು ಕ್ರಿಸ್ತನಿಗೆ ಅಪ್ಪನೇ ದೇವರು, ಪವಿತ್ರ ಆತ್ಮನ ಶಕ್ತಿಯಿಂದ ಉಂಟು. ಸೊ ದೇವ್ರು ಅಂದ್ರೆ ದೇ ಶುಡ್ ಬಿ ಅನ್ಯೂಶುವಲ್ ಎಂಟ್ರಿ. ವಿಚಿತ್ರವಾಗಿ ಅವರು ಎಂಟ್ರಿ ಕೊಟ್ಟಿರ್ಬೇಕು ಈ ಭೂಲೋಕಕ್ಕೆ. ಎರಡನೇದು ಅವರು ಪರಿಶುದ್ಧರಾಗಿ. ಉದಾಹರಣೆಗೆ ಕೆಲವೊಮ್ಮೆ ನೀವು ನನ್ಗೆ ಹೇಳ್ತೀರ, ಬ್ರೋ ನೀವು ನಿಮ್ಮ ಹತ್ರ ಒಳ್ಳೆ ಗುಣಗಳಿದೆ, ಓಕೆ, ಬಟ್ ನೀವು ಮನೆಯಲ್ಲಿ ಬಂದ್ಬಿಟ್ಟು ನಮ್ಮ ಹೆಂಡತಿ ಅಥವಾ ನಮ್ಮ ಮಕ್ಕಳನ್ನ ಕೇಳಿದ್ರೆ ಏನೆಲ್ಲ ಬಲಹೀನತೆಗಳಿದೆ, ನಾನು ಏನೆಲ್ಲ ಪಾಪ ಮಾಡ್ತೀನಿ ಅಂತ ಲಿಸ್ಟ್ ಕೊಡ್ತಾರೆ, ಪಟ್ಟಿ ಮಾಡಿ ಹೇಳ್ತಾರೆ. ಓಕೆ, ಅಂದ್ರೆ ಏನು, ಅವ್ರಿಗೆ ಗೊತ್ತು ನನಗೆ ಬಲಹೀನತೆಗಳಿದೆ, ನಾನು ಅವಾಗ ಪಾಪ ಮಾಡ್ತೀನಿ ಅಲ್ವಾ? ಅದ್ರಲ್ಲಿ ದೇವರು ಅಂದ್ರೆ ಒಂದು ಪಾಪ ಕೂಡ ಇದೆ. ಸೊ ಇಲ್ಲಿ ಯೇಸು ಕ್ರಿಸ್ತು ಹೇಳ್ತಾರೆ, ಓಕೆ, ಪೇತ್ರ ಹೇಳ್ತಾನೆ. ಪೇತ್ರ ಗೊತ್ತಲ್ಲ ನಿಮ್ಗೆ, ಮುಖ್ಯವಾದ ಒಂದು ಲೀಡರ್, ಒಳ್ಳೆ ಅಪೊಸ್ತಲ ಲೀಡರ್. ಸೊ ಅವನು 1 ಪೇತ್ರ 2ರಲ್ಲಿ 2ನೇ ಅಧ್ಯಾಯದಲ್ಲಿ ಬರ್ತಾನೆ, ಅವರಿಗೆ ಒಂದು ಪಾಪವನ್ನು ಮಾಡಿಲ್ಲ, ಅವರ ಬಾಯಲ್ಲಿ ಯಾವುದು ವಂಚನೆಯೋ ಸಿಕ್ಕಲಿಲ್ಲ. ಓಕೆ, ಅಂದ್ರೆ ನನ್ನ ಜೊತೆಯಲ್ಲಿ ನೀನ್ ಜೀವನ ಮಾಡಿದ್ರೆ 3 ವರ್ಷ, ಅವ್ನಿಗೆ ಗೊತ್ತಾಗಿದೆ ನಾನು ಯಾರು ಅಂತ. ಸೊ ಈ ರೀತಿ ಪೇತ್ರ ಹೇಳೋ ಕಾರಣ ಏನು, ನಿಜವಾಗ್ಲೂ ಒಂದು ಪಾಪವನ್ನು ಮಾಡಿ. ಯೇಸು ಕ್ರಿಸ್ತು ಗುಂಪಾಗಿ ಹೋಗುವಾಗ ಜನರ ಗುಂಪಲ್ಲಿ ಯೇಸು ಕ್ರಿಸ್ತು ಬಗ್ಗೆ 33 ವರ್ಷ ಅವ್ರು ಇದ್ರಲ್ಲ ಪ್ರಪಂಚದಲ್ಲಿ, ಅಲ್ಲಿರೋ ಗುಂಪಲ್ಲಿ ಜನರಿಗೆ ಹೇಳ್ತಾರೆ, ನನ್ನಲ್ಲಿ ಯೋಹಾನ 8:46 ನನ್ನಲ್ಲಿ ಏನಾದ್ರೂ ಒಂದು ಪಾಪ ಇದೆ ಅಂತ ನೀವು ತೋರಿಸ್ಕೊ. ಫುಲ್ ಓಪನ್ ಚಾಲೆಂಜ್ ಮಾಡ್ತಾರೆ. ಓಕೆ, ಈಗ ರಾಜಕಾರಣಿಗಳು ಯಾರಾದ್ರೂ ಓಪನ್ ಚಾಲೆಂಜ್ ಮಾಡಿದ್ರೆ ಓಕೆ ಹೇಳ್ತಾರೆ ಜನ, ನಿನ್ ಬಂಡವಾಳ ನನ್ಗೆ ಗೊತ್ತಿಲ್ವಾ, ಪೆನ್ ಡ್ರೈವ್ ತೋರಿಸ್ತಾರೆ ಅವಾಗ ಬಂಡವಾಳ ಪೆನ್ ಡ್ರೈವ್ ಅಲ್ಲಿ ಇದೆ. ಮುಂಚೆ CD ತೋರಿಸ್ತಾ ಇದ್ರು, ಇವಾಗ ಪೆನ್ ಡ್ರೈವ್ ತೋರಿಸ್ತಾರೆ. ಓಕೆ, ಸೊ ಯೇಸು ಕ್ರಿಸ್ತು ಹೇಳ್ತಾರೆ, ನನ್ನ ಬಗ್ಗೆ ಒಂದು ಪಾಪ ನೀವು ತೋರಿಸಿ, ಓಪನ್ ಚಾಲೆಂಜ್. ಬಟ್ ಎಲ್ಲರೂ ಕೂಡ ಗೊತ್ತು, ಯೇಸು ಕ್ರಿಸ್ತು ಅವ್ರ ಮಧ್ಯದಲ್ಲಿ 33 ವರ್ಷ ಇದ್ರು ಕೂಡ ಒಂದು ಪಾಪನೂ ಮಾಡಿದ್ರು. ಓಕೆ, ಸೊ ಇನ್ನೊಂದು, ಅವರಿಗೆ ನಿಜವಾಗ್ಲೂ ಶಕ್ತಿ ಇರಬೇಕು, ಅದ್ಭುತಗಳನ್ನ ಮಾಡುವಂತ ಶಕ್ತಿ. ಓಕೆ, ಸುಮಾರು ಜನ ಮ್ಯಾಜಿಕ್ ಎಲ್ಲ ಮಾಡ್ತಾರೆ, ಅದನ್ನ ಹೇಳ್ತಾರೆ, ಅದ್ಭುತಗಳನ್ನು ಮಾಡುವಂತ ಶಕ್ತಿ. ಯೇಸು ಕ್ರಿಸ್ತು ಮೊದಲನೇ ಒಂದು ಅದ್ಭುತ ಬಂದ್ಬಿಟ್ಟು ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡಿದ್ರು ಕಾನಾ ಒಂದು ಪಟ್ಟಣದಲ್ಲಿ. ಕುರುಡರಿಗೆ ಕಣ್ಣು ಕಾಣಿಸುವಂತೆ ಸಹಾಯ ಮಾಡಿದ್ರು, ಕಿವುಡರಿಗೆ ಕೇಳಿಸುವಂತೆ ಸಹಾಯ ಮಾಡಿದ್ರು, ಮೂಗರಿಗೆ ಮಾತಾಡುವಂತೆ ಮಾಡಿದ್ರು. ಓಕೆ, ಸೊ ನೆಲದಲ್ಲಿ ಬಿದ್ದಗಿರೋನ್ಗೆ, ಪಾರ್ಶ್ವವಾಗಿ ರೋಗಿನ ಅವನಿಗೆ ಗುಣ ಮಾಡಿದ್ರು, ದೆವ್ವಗಳನ್ನ ಬಿಡಿಸು, ಸತ್ತೋಗಿರೋರ್ನ ಎಬ್ಬಿಸು, ಸಮುದ್ರ ಬಿರುಗಾಳಿನ ತಡೆದು ನೀರ್ ಮೇಲೆ ನಡೆದು. ಓಕೆ, ಸೊ ಯೇಸು ಕ್ರಿಸ್ತು 5 ರೊಟ್ಟಿ 2 ಮೀನನ್ನ 5,000 ಜನಕ್ಕೆ ಹಂಚಿದ್ರು. ಸೊ ಈ ರೀತಿಯಾಗಿ ಅದ್ಭುತಗಳನ್ನ ಮಾಡಬೇಕು. ಸೊ ಇಲ್ಲಿ ಬೈಬಲ್ ಏನಂತ ಗೊತ್ತಾ, ಯೋಹಾನ 20:30-31 ಯೇಸು ಕ್ರಿಸ್ತು ಅವ್ರ ಶಿಷ್ಯರ ಮಧ್ಯದಲ್ಲಿ ಬಹಳ ಅದ್ಭುತಗಳನ್ನ ಮಾಡಿದ್ದಾರೆ, ಆದ್ರೆ ಎಲ್ಲವೂ ಇದನ್ನು ಬರೆದಿಲ್ಲ. ವಚನದಲ್ಲಿ ಬರೆದ್ರೆ ಅಂದ್ರೆ ಅಷ್ಟು ಬೈಬಲ್ ಸಾಕಾಗ್ತದೆ.
ಅಷ್ಟೊಂದು ಅದ್ಭುತಗಳು ಮಾಡಿದರೆ ಯೇಸು ಕ್ರಿಸ್ತು. ಶಿಷ್ಯರು ಕಣ್ಣಾರೆ ನೋಡಿದ್ದಾರೆ, ಸಾಕ್ಷಿ ಆಗಿದ್ದಾರೆ. ಬಟ್ ಎಲ್ಲವೂ ಕೂಡ ಬರೆದಿದೆ. ಸುಮಾರು ವಿಷಯಗಳನ್ನ ಬರೆದಿದ್ದಾರೆ, ನಮ್ಗೆ ನಂಬಿಕೆ ಬರುವಂತ ವಿಷಯಗಳನ್ನ ಬರೆದಿದ್ದಾರೆ ಅಷ್ಟೇ. ಎಲ್ಲ ಅದ್ಭುತಗಳನ್ನ ಬರೆದಿದ್ದಾರೆ. ಸೊ ಮೂರನೇದು ನಾವು ನೋಡಿದ್ವಿ. ಓಕೆ, ಸೊ ಮೊದಲನೇದು ಹೇಳಿದ್ವಿ, ವಿಚಿತ್ರವಾಗಿ ಎಂಟ್ರಿ ಆಗಿರ್ಬೇಕು. ಎರಡಾಗಿ ಪಾಪನೇ ಮಾಡಿರ್ಬಾರ್ದು. ಮೂರನೇದು ಅದ್ಭುತ ಮಾಡಿರ್ಬೇಕು. ಹೌದು. ಓಕೆ, ಬೇರೆ ಗುರುಗಳಿಗಿಂತ ವ್ಯತ್ಯಾಸವಾಗಿರ್ಬೇಕು. ಓಕೆ, ಸೊ ಸುಮಾರು ಜನ ಬೇರೆ ಧರ್ಮದಲ್ಲಿ ಹೇಳ್ತಾರೆ ಗೊತ್ತಾ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಅಂದ್ರೆ ದುಷ್ಟರಿಗೆ ಶಿಕ್ಷೆ ಆಗ್ಬೇಕು, ಶಿಷ್ಟ ಅಂದ್ರೆ ಒಳ್ಳೆಯವರಿಗೆ ರಕ್ಷಣೆ ಆಗ್ಬೇಕು. ಇದನ್ನ ಹೇಳ್ತಾರೆ. ಅಂದ್ರೆ ಬೈಬಲ್ ಹೇಳುತ್ತೆ, ರೋಮಾಪುರದವರು 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂದರೆ, ಅವ್ರ ಪ್ರಕಾರ ನಾವೆಲ್ಲರೂ ಪಾಪಿಯಾಗಿದ್ದೀವಿ, ನಮ್ಗೆಲ್ಲರಿಗೂ ಏನ್ ಮಾಡ್ಬೇಕು, ಶಿಕ್ಷೆ ಕೊಡ್ಬೇಕು, ನಾವೆಲ್ಲರೂ ನರಕಕ್ಕೆ ಹೋಗ್ಬೇಕು. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಪಾಪಿಗಳಿಗೋಸ್ಕರನೇ ಬಂದಿರೋದು. ವೈದ್ಯರು ಇರೋದು ಯಾರಿಗೋಸ್ಕರ? ರೋಗಿಗಳಿಗೆ. ಚೆನ್ನಾಗಿ ಆರೋಗ್ಯವಾಗಿರೋರಿಗೆ ವೈದ್ಯರ ಅವಶ್ಯಕತೆ ಇಲ್ಲ. ನಾನು ಪಾಪಿಗಳಿಗೋಸ್ಕರ ಬಂದಿದ್ದೀನಿ, ನಾನು ನಿಮ್ಮನ್ನ ರಕ್ಷಿಸ್ತೀನಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಹೇಳ್ತಾರೆ. ಓಕೆ, ಸೊ 4ನೇದು ಏನ್ ನೋಡಿದ್ವಿ? ದೇವರಾಗಿ ಬೇರೆ ಗುರುಗಳಿಗಿಂತ ವಿಭಿನ್ನವಾಗಿರುತ್ತೆ, ಬಹಳ ವ್ಯತ್ಯಾಸವಾಗಿರುತ್ತೆ. 5ನೇದು, ಯೇಸು ಕ್ರಿಸ್ತು ತನ್ನ ಬಗ್ಗೆ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನಾನೇ ನಿಮಗೆ ಜೀವ ಕೊಡುವ ರೊಟ್ಟಿ, ನಾನೇ ನಿಮಗೆ ಓಕೆ ಲಿವಿಂಗ್ ವಾಟರ್ ಅಂದ್ರೆ ಏನು ಕನ್ನಡದಲ್ಲಿ? ಜೀವ ನೀರು, ಜೀವದ ನೀರು, ಜೀವ ಜಲ ಅಂತ ಯೇಸು ಕ್ರಿಸ್ತು ಹೇಳ್ತಾರೆ. ಐ ಆಮ್, ನಾನೇ ಜೀವನ, ನಾನೇ ಪುನರುತ್ಥಾನ. ಈ ರೀತಿ ಯಾರಾದ್ರೂ ಹೇಳಿದ್ದಾರೆ? ಎಲ್ಲರೂ ಬೆಟ್ಟು ತೋರಿಸಿದ್ರು, ನೀವು ಈ ತರ ಮಾಡಿ, ಅವ್ರನ್ನ ಮೆಚ್ಚಿಸಿ, ಇವ್ರನ್ನ ಮೆಚ್ಚಿಸಿ, ನಮ್ಮ ಮೇಲೆ ಒಬ್ರು ಇದ್ದಾರೆ. ಗುರುಗಳೆಲ್ಲ ಹೇಳಿದ್ರು ಅದನ್ನ. ಬಟ್ ಗುರುಗಳೆಲ್ಲ ಹೇಳಿದ್ರು ನಾನೇ ದೇವರು ಅಂತ ಯಾರು ಹೇಳಿದ್ರು, ನಾನೇ ದಾರಿ ಅಂತ ಯಾರು ಹೇಳಿದ್ರು, ನಾನೇ ಸತ್ಯ, ನಾನೇ ಜೀವ ಅಂತ ಯಾರು ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಸೊ ಯಾರು ದೇವರು ಅಂತ ಅನ್ಸ್ಕೊಳ್ಳೋರು ಬರೀ ಅವರು ಅವ್ರ ಊರಿಗೆ ಮಾತ್ರ ಫೇಮಸ್ ಆಗಿರಬಾರ್ದು, ಇಡೀ ಜಗತ್ತಿಗೆ ಫೇಮಸ್ ಇರುತ್ತೆ. ಕೆಲವು ಸಮಯದಲ್ಲಿ ನಾನು ಬೆಳೆಯುವಾಗ, ಒಂದು ಆಶ್ರಮದಲ್ಲಿರುವಾಗ, ಆ ಸ್ವಾಮೀಜಿನ ಜಗದ್ಗುರು ಅಂತ ಪಕ್ಕದಲ್ಲಿರೋ ಹಳ್ಳಿಗಳಿಗೆ ಗೊತ್ತಿರಲಿಲ್ಲ ಇವ್ರು ಯಾರು ಅಂತ. ಅವ್ರು ಜಗದ್ಗುರು ಅಂತ. ಏನೋ ಶ್ರೀ 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 ಜಗದ್ಗುರು. ಅದೇ ಬೇರೆ ಜಿಲ್ಲೆಗಳಲ್ಲಿ ಇವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ಇವ್ರು ಜಗದ್ಗುರು. ಸೊ ದೇವರು ಅಂದ್ರೆ ಬೇರೆ ದೇಶಗಳಲ್ಲೂ ಕೂಡ ಇನ್ಫ್ಲೂಯೆನ್ಸ್, ಅಂದ್ರೆ ಅವರ ಒಂದು ಪಾತ್ರ ಅವ್ರಿಗೆ ಗೊತ್ತಿರ್ಬೇಕು. ಬೇರೆ ದೇಶದವ್ರ ಜನ, ಬೇರೆ ಸಂಸ್ಕೃತಿ ಇರುವಂತ ಜನ, ಬೇರೆ ಭಾಷೆಗಳು ಮಾತಾಡುವಂತ ಜನ. ಓಕೆ, ಕರ್ನಾಟಕದಲ್ಲಿ ಒಬ್ಬರಿಗೆ ನಡೆದಾಡುವ ದೇವರು ಅಂತ ಕರೀತಾರೆ. ಬೇರೆ ದೇಶದವ್ರು ನಡೆದಾಡು, ನಿನ್ನ ದೇವರನ್ನು ಗುರುತಿಸ್ತಾರ? ಯಾವನಪ್ಪ ಏನು ಅಂತ ಕರೀತಾರೆ. ನಿನ್ ಪಾಸ್ಪೋರ್ಟ್ ತೋರಿಸು ಅಂತಾರೆ ಅಲ್ವಾ? ಕಂಡಿಡ್ತಾರೆ ಇವರು ನಡೆದಾಡುವ ದೇವರು ಅಂತ. ಸುಮ್ಮನೆ ಹೇಳಿ ಅಂದ್ರೆ ಅವರ ಒಂದು ಇನ್ಫ್ಲೂಯೆನ್ಸ್, ಅವರ ಒಂದು ಏನಂತ ಇನ್ನೊಬ್ಬರಿಗೆ ಪರಿಣಾಮ ಬೀರುವಂತ ಒಂದು ವಿಷಯ ಇದೆಯಲ್ಲ, ಅದು ಬೇರೆ ದೇಶಗಳಿಗೂ ಹರಡಿರ್ಬೇಕು. ಬರೀ ಒಂದು ಸ್ಥಳದಲ್ಲಿ, ಒಂದು ದೇಶದಲ್ಲಿ ಮಾತ್ರ ಅಲ್ಲ. ಓಕೆ, ಸೊ ಯೇಸು ಕ್ರಿಸ್ತು ಇಂಡಿಯಾಗೆ ಬಂದಿದ್ದ ಅವ್ರ ಶಿಷ್ಯ ತೋಮ, ಚೆನ್ನೈಗೆ, ಹೈದರಾಬಾದ್ಗೆ ಬಂದು. ಆದ್ರೆ ಯೇಸು ಕ್ರಿಸ್ತನ ಶಿಷ್ಯರು, ಅವರು ಬೇರೆ ಶಿಷ್ಯರು ಸುಮಾರು ಬಹಳ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನ ಸಾರಿದ್ದಾರೆ.
ಅಂದ್ರೆ ಸುಮಾರು 144 ದೇಶಗಳಲ್ಲಿ ಜನ ಯೇಸು ಕ್ರಿಸ್ತನ ನಂಬ 144 ದೇಶಗಳಲ್ಲಿ ಓಕೆ ಯೇಸು ಕ್ರಿಸ್ತನ ಆರಾಧಿಸ್ತಾರೆ ದೇವರು ಅಂತ. ಓಕೆ ಸೊ ದೇವರು ಅಂದ್ರೆ ಯೂನಿವರ್ಸಲ್, ಇಡೀ ಪ್ರಪಂಚಾದ್ಯಂತ ಅವ್ರ ಹೆಸರುವಾಸಿಯಾಗಿರ್ಬೇಕು, ಬರೀ ಆ ವಿಲೇಜ್ ಅಲ್ಲಿ ಆ ಪಟ್ಟಣದಲ್ಲಿ ಮಾತ್ರ. ಓಕೆ ಸೊ ಇನ್ನೊಂದು 7ನೇ ವಿಷಯ ನಾವು ನೋಡ್ತೀವಿ, ಆತ್ಮೀಯವಾದ ಆತ್ಮೀಯವಾದ ಒಂದು ಬಾಯಾರಿಕೆಯನ್ನ ಪೂರೈಸುತ್ತೆ ನಿಜವಾದ ದೇವರು. ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ಜೀವ ಕೊಡುವ ರೊಟ್ಟಿ, ನಾನೇ ಜೀವ ಜಲ. ಅಂದ್ರೆ ನಾನೇ ನಿಮಗೆ ಆತ್ಮೀಯವಾದ ಆಹಾರ, ನಾನೇ ನಿಮ್ಗೆ ಆತ್ಮೀಯವಾದ ನೀರು. ನೀವು ಹಸಿದಿದ್ರೆ ಬಾಯಾರಿದ್ರೆ ನನ್ನ ಹತ್ರ ನೀವು ಬರ್ರಿ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಓಕೆ ಬೇರೆ ಯಾರಾದ್ರೂ ಆ ಥರ ಹೇಳ್ತಾರೆ? ಆತ್ಮೀಯವಾದ ನಾನು ರೊಟ್ಟಿ, ಆತ್ಮೀಯವಾದ ಜೀವ ಜಲ. ಕೊನೆಯದಾಗಿ ಅವರು ಮರಣವನ್ನ ಗೆದ್ದಿದ್ರು, ಮೃತ್ಯುಂಜಯನಾಗಿದ್ರು. ಮೃತ್ಯು ಅಂದ್ರೆ ಮರಣವನ್ನ ಜಯಿಸಿದ್ರು. ಅವರು ಯಾರು? ಮೃತ್ಯುಂಜಯ. ಮರಣವನ್ನ ಜಯಿಸಿದವರು ಯಾರು? ಯೇಸು ಕ್ರಿಸ್ತ. ಯಾರು ಕೂಡ ಇಲ್ಲಿವರೆಗೂ ಸತ್ತು ತಿರುಗಿ ಪುನರುತ್ಥಾನಗೊಂಡಿಲ್ಲ. ಓಕೆ ಸುಮಾರು ಜನ ಹೇಳ್ತಾರೆ, ಇವರು ಸತ್ತೋದ್ಮೇಲೆ ಇವರಾಗಿ ಬಂದಿದ್ದಾರೆ ಇವಾಗ. ಓಕೆ ಎಲ್ರು ಇವ್ರನ್ನ ಮುಗಿಸ್ಬೇಕು. ಅವರಲ್ಲಿ ಸತ್ತು ಇವರಲ್ಲಿ ಎದ್ದಿದ್ದಾರೆ. ಓಕೆ ಯೇಸು ಕ್ರಿಸ್ತ ಅವರೇ ಸತ್ತು ಅದೇ ಶರೀರ ಅವರು ಎದ್ದಿದ್ದಾರೆ, ಸಾವನ್ನ ಜಯಿಸಿ. ನಾವೆಲ್ಲರೂ ಗುಡ್ ಫ್ರೈಡೆ ಅಂದ್ರೆ ಯೇಸು ಕ್ರಿಸ್ತನ ಮರಣ, ಈಸ್ಟರ್. ಓಕೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ನಾವು ಆಚರಿಸ್ತೀವಿ. ಓಕೆ ಯೇಸು ಕ್ರಿಸ್ತ ಪುನರುತ್ಥಾನ ಹೊಂದಿಲ್ಲ ಅಂದ್ರೆ ನಮ್ಮ ವಿಶ್ವಾಸ ಯಾವುದಕ್ಕೂ ಪ್ರಯೋಜನ ಇಲ್ಲ. ಓಕೆ ಸೊ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನಲ್ಲಿ ನೀವು ನಂಬಿದ್ರೆ, ನನ್ನ ಮೇಲೆ ನೀವು ನಂಬಿಕೆ ಇಟ್ರೆ ನಿಮಗೆ ಮರಣದ ಚಿಂತೆ ಇಲ್ಲ, ನಿಮಗೆ ಫುಲ್ ಸ್ಟಾಪ್ ಇಲ್ಲ, ಜೀವನ ಕಂಟಿನ್ಯೂ ಆಗ್ತದೆ, ನಿಮ್ಮ ಜೀವನ ಮುಂದುವರಿಯುತ್ತೆ. ಈ ಭೂಲೋಕದಲ್ಲಿ ಫುಲ್ ಸ್ಟಾಪ್ ಇರ್ಬೋದು, ಬಟ್ ನಿಮ್ಮ ಜೀವನ ಫುಲ್ ಸ್ಟಾಪ್ ಇಲ್ಲ, ಕಂಟಿನ್ಯೂ ಆಗುತ್ತೆ ನನ್ನಲ್ಲಿ ನಂಬಿಕೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಮ್ಮನ್ನು ನಂಬಿದವನು ಸತ್ತರು ಬದುಕುವನು. ಯಾಕಂತ ಹೇಳಿದ್ರು? ನಿಜವಾಗ್ಲೂ ನನಗೆ ಫುಲ್ ಸ್ಟಾಪ್ ಇಲ್ಲ. ಓಕೆ ನಮಗೋಸ್ಕರ ಸ್ಥಳ ಮಾಡಿಟ್ಟಿದ್ದು. ಸೊ ಕೆಲವೊಮ್ಮೆ ನನಗೆ ಅನ್ನಿಸ್ತಾ ಇತ್ತು, ಓಕೆ ಸ್ವರ್ಗ ಸತ್ತಿದ ತಕ್ಷಣ ಏನಾಗುತ್ತೆ? ಸತ್ತಿದ ತಕ್ಷಣ ನಾವು ಸತ್ತೋದ್ಮೇಲೆ ಸ್ವರ್ಗಕ್ಕೆ ಹೋಗ್ತೀವ, ಅಥವಾ ಕೆಲವರು ಸತ್ತ ಮೇಲೆ ನರಕಕ್ಕೆ ಹೋಗ್ತೀವಿ. ಸೊ ಬೈಬಲ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಯೇಸು ಕ್ರಿಸ್ತ ಹೇಳಿದ್ರು, ಪಕ್ಕದಲ್ಲಿ ಶಿಲ್ಬೆ ಇಲ್ಲಿರೋರಿಗೆ ಕೈದಿಗೆ ಏನಂದ್ರು, ಇವತ್ತು ನೀನು ನನ್ನ ಜೊತೆಯಲ್ಲಿ ಪರದೇಶದಲ್ಲಿ ಇರ್ತೀಯ ಅಂತ. ಪರಲೋಕದಲ್ಲಿ ಅಂತ ಹೇಳಿಲ್ಲ, ಪರದೇಶದಲ್ಲಿ ಇದೆಯಾ ಅಂತ ಹೇಳಿ. ಓಕೆ ಸೊ ಇನ್ನೊಂದು ವಿಷಯ ಬೈಬಲ್ ಅಲ್ಲಿ ಹೇಳುತ್ತೆ, ಪಾತಾಳ ಅಂತ ಕೂಡ ಹೇಳುತ್ತೆ. ಅಂದ್ರೆ ಯಾರೆಲ್ಲ ನಾವು ಸಾಯ್ತೀವಿ, ಈ 2 ಸ್ಥಳ ಇದೆ, ಪರದೇಶ ಮತ್ತು ಪಾತಾಳ. ಅಲ್ಲಿ ಹೋಗ್ತಾರೆ, ತಿರುಗಿ ಯೇಸು ಕ್ರಿಸ್ತ ಬರ್ತಾರಲ್ವಾ? ಖಂಡಿತ ಬರ್ತಾರಲ್ವಾ? 2ನೇ ಸಾರಿ ಬರುವಾಗ ಅಲ್ಲಿರೋರಿಗೆ ಯಾರೆಲ್ಲ ಪರದೇಶದಲ್ಲಿದ್ದಾರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಪಾತ್ರದಲ್ಲಿರೋರೆಲ್ಲ ಎಲ್ಲ ಹೋಗ್ತಾರೆ. ಮುಖ್ಯವಾಗಿ ಯಾರೆಲ್ಲ ಮುಂಚೆ ಸತ್ತೋಗಿದಾರೋ ಪರದೇಶದವರು ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ. ಆಮೇಲೆ ಜೀವಂತವಾಗಿ ಇರೋರು ಸ್ವರ್ಗಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತ ಬರುವಾಗ ಕೆಲವರು ಜೀವಂತವಾಗಿರ್ತೀವಿ, ನಾವಿರ್ತೀವಿ ಅನ್ನೋ ಗೊತ್ತಿಲ್ಲ. ಇದ್ರೆ ಮೊದಲು ಯಾರೆಲ್ಲ ಪರದೇಶದಲ್ಲಿದ್ದಾರೆ ಅವ್ರನ್ನ ಯೇಸು ಕ್ರಿಸ್ತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಜೀವಂತವಾಗಿರೋರಿಗೆ ಯೇಸು ಕ್ರಿಸ್ತ ಸ್ವರ್ಗಕ್ಕೆ. ಸೊ ಇಲ್ಲಿ ನಾವು ಕೆಲವು ವಚನಗಳಲ್ಲಿ ನಾವು ಓದಿದ್ವಿ ಅಲ್ವಾ? ಯೋಹಾನ 14ನೇ ಅಧ್ಯಾಯ ವಚನ 1ರಿಂದ 14. ಏನ್ ನಾವು ಕಲಿತು? ಮುಖ್ಯವಾಗಿ ಈ ಭೂಲೋಕದ ಬಗ್ಗೆ ನಮಗೆ ಚಿಂತೆ ಬೇಡ, ಯಾಕಂದ್ರೆ ಇದು ನಮ್ಮ ಶಾಶ್ವತ ಸ್ಥಳ ಅಲ್ಲ,
ಶಾಶ್ವತ ಸ್ಥಳ ಪರಲೋಕದಲ್ಲಿದೆ. ಈಗಾಗಲೇ ರೂಮ್ಸ್ ದೇವರು ಯೇಸು ಕ್ರಿಸ್ತ ನಮಗೋಸ್ಕರ ಕಟ್ಟಿದ್ದಾರೆ. ತಿರುಗಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೆ ನಾವು ವಿಶ್ವಾಸವಾಗಿ ನಿಷ್ಠಾಂತಿಕೆಯಿಂದ ದೇವರಿಗೆ ಮಹಿಮೆ ಪಡಿಸ್ತಾ ಜೀವನ ಮಾಡ್ಬೇಕು. ಓಕೆ, ಸೊ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಮತ್ತು ತಂದೆ ಇಬ್ರು ಒಂದೇ. ಸೊ ತಂದೆ ಬೇರೆಲ್ಲ, ಪವಿತ್ರಾತ್ಮ ಬೇರೆಲ್ಲ, ಮತ್ತು ಯೇಸು ಕ್ರಿಸ್ತ ಬೇರೆಲ್ಲ. ಮೂರು ಬೇರೆ ಬೇರೆ ಪಾತ್ರಗಳಿದ್ರು, ಈ ಮೂರು ಒಬ್ಬರೇ. ನೀವು ಯಾರಿಗೋಸ್ಕರ ಯಾರ ಹತ್ರ ಕೂಡ ನೀವು ಪ್ರಾರ್ಥನೆ ಮಾಡಿದ್ರು ಎಲ್ರಿಗೂ ಒಂದೇ, ಎಲ್ಲ ಒಂದೇ, ಒಬ್ಬರಿಗೆ ಸೇರೋದು. ಸೊ ಟ್ರೈ ಮಾಡಿ ನೋಡಿ, ಬೇರೆ ಬೇರೆ ಪ್ರಾರ್ಥನೆ ಮಾಡಿ ನೀವು ಪ್ರಾರ್ಥನೆ ಮಾಡಿ. ಸೊ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಬೇರೆಯವ್ರ ತರ ಅಲ್ಲ, ನಾನು ಬಹಳ ವ್ಯತ್ಯಾಸವಾಗಿದ್ದೀನಿ. ಓಕೆ, ನಾನ್ ದೇವ್ರು, ಐ ಆಮ್ ದ ಓನ್ಲಿ ವೇ, ನಾನೇ ಮಾರ್ಗ ಸತ್ಯ ಜೀವ ಆಗಿದ್ದೇನೆ. ನೀವು ನನ್ನನ್ನು ನೀವು ಕಂಡ್ಕೊಂಡ್ರೆ ದೇವ್ರನ್ನ ಕಂಡ್ಕೊಂಡಿದ್ದೀರಿ ಅಂತ. ಓಕೆ, ಸೊ ನೀವು ಖಂಡಿತವಾಗ್ಲೂ ನಾನು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ನಾನು ಬರ್ತೀನಿ. ಯೇಸು ಕ್ರಿಸ್ತ ಹೇಳ್ತಾರೆ, ಯೇಸು ಕ್ರಿಸ್ತ ಸುಳ್ಳು ಹೇಳಲ್ಲ. ಯೇಸು ಕ್ರಿಸ್ತ ಹೇಳಿದ್ರೆ ಅದೇ ತರ ಧನ್ಯವಾದ. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ. ಈ ಸಮಯ ಅತಿ ಮುಖ್ಯವಾದ ಸಮಯ. ಈ ಸಮಯದಲ್ಲಿ ನಾವು ಕ್ರಿಸ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ 2000 ಹಿಂದಡೆ ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಮರಣ ಹೊಂದಿದರು. ಯಾಕೆ ಅಂದರೆ ನಾವೆಲ್ಲ ಸಂತೋಷವಾಗಿರ್ಬೇಕು ದೇವ್ರ ಬಳಿ ಅಂತ. ಈ ಲೋಕದಲ್ಲಿ ತುಂಬಾ ಸಂಕಟ ಇದೆ ಸಹೋದರ ಸಹೋದರರು. ದೇವರು ಒಂದು ಮಾತು ಹೇಳ್ತಾರೆ. ನಾವು ಈ ಸಮಯದಲ್ಲಿ ಒಂದು ವಚನ ನೋಡೋಣ. ಮಾರ್ಕ 14ನೇ ಅಧ್ಯಾಯ 38ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 38ನೇ ವಚನ. ನಾವು ನೋಡೋಣ ಏನು ಹೇಳುತ್ತಂತೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಏಮೇನ್ ಸಹೋದರ ಮತ್ತು ಸಹೋದರಿಯರೇ, ನಿಜವಾಗ್ಲೂ ಈ ಲೋಕದಲ್ಲಿ ತುಂಬಾ ಶೋಧನೆ ಇದೆ. ನಾವು ಎಚ್ಚರವಾಗಿದ್ದು ಇರ್ಬೇಕಂತ ನಮ್ಮ ಯೇಸು ಕ್ರಿಸ್ತ ಹೇಳ್ತಾ ಇದೆ. ಇವತ್ತು ನಾವು ಯೇಸುವಿನ ಶಿಷ್ಯರಾಗಿ ಎಷ್ಟು ಎಚ್ಚರವಾಗಿದ್ದೀವಿ ನಮ್ಮ ಜೀವನದಲ್ಲಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ ಸಮಯ ಇದು. ನಮ್ಮ ಮನಸ್ಸು ನೋಡಿದ್ರೆ ಯಾವಾಗಲೂ ಸಿದ್ಧವಾಗಿರುತ್ತೆ ದೇವ್ರ ಕಡೆ ಹೋಗಕ್ಕೆ, ಆದರೆ ನಮ್ಮ ದೇಹ ವಿರೋಧವಾಗಿರುತ್ತೆ. ಸಹೋದರ ಯೇಸು ಕ್ರಿಸ್ತರು ನಮಗೆ ಹೇಳಿರುವಂತ ಮಾತು, ನೀವು ಪ್ರಾರ್ಥನೆ ಮಾಡಿ ಎಚ್ಚರವಾಗಿರಿ. ಅಂದ್ರೆ ನಾವು ಪ್ರತಿ ಕ್ಷಣ ಎಚ್ಚರವಾಗಿರ್ಬೇಕು. ಈ ಆತ್ಮಿಕ ಜೀವನವನ್ನು ನಾವು ಸಾಗಿಸ್ತಾ ಇದೀವಿ ಅಂದ್ರೆ ಈ ನಮ್ಗೆ ಕೊಟ್ಟಿರುವಂತ ಈ ವಿರುದ್ಧ ಅವಕಾಶ ಇದೆಯಲ್ಲ, ಸುಮ್ಮನೆ ಇಲ್ಲ. ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ, ನಮಗೋಸ್ಕರ 39 ಚಾಟಿಗಳನ್ನು ಹೊಡೆಸ್ಕೊಂಡಿದ್ದಾರೆ. ಅದನ್ನ ನೆನೆಸ್ಕೊಂಡು ನಾವು ಜೀವನ ಮಾಡುವಾಗ ಶೋಧನೆ ಗೆಲ್ಲಕ್ಕಾಗುತ್ತೆ. ನನ್ನ ಜ್ಞಾನದಿಂದ ನನ್ನ ಬಲದಿಂದ ನಾನು ಶೋಧನೆಯನ್ನ ಗೆಲ್ತೀನಿ ಅಂದ್ರೆ ಆಗಲ್ಲ ಸಹೋದರ. ಯೇಸು ಕ್ರಿಸ್ತರು ಯಾಕೆ ಅವರು ಶಿಲ್ಬೆ ಮೇಲೆ ಹೋದ್ರಂದ್ರೆ, ನಾವು ದೇವ್ರಿಗೆ ತುಂಬಾ ವಿರೋಧಿಗಳಾಗಿದ್ವಿ. ನಾವು ಪಾಪ ಮಾಡಿ ನಾವು ದೇವರಿಗೆ ಹೋಗಕ್ಕೆ ಅರ್ಹರಿಲ್ಲ. ಅದು ಯೇಸು ಕ್ರಿಸ್ತರ ಮುಖಾಂತರ ನಾವು ಇವತ್ತು ಅವರ ಬಳಿಯಲ್ಲಿ ನಾವು ಇದ್ದೀವಿ. ಆ ಕೊಟ್ಟಿರುವಂತ ರಕ್ಷಣೆ ನಾವು ಹೇಗೆ ಉಪಯೋಗ ಮಾಡ್ತಾ ಇದ್ದೀವಿ? ನಾವು ಶೋಧನೆ ಪ್ರತಿದಿನ ನಾವು ಎದುರಿಸ್ತಾ ಇದ್ದೀವಾ ಅಂತ ನಾವು ನನ್ನ ಸುಲಭವಾಗಿ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ ನಾನು ಮರುದಿನ ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮ ದೇಹ ಯಾವಾಗಲೂ ತುಂಬಾ ಸೋತೋಗುತ್ತೆ. ಲೋಕದ ಆಸೆಗಳನ್ನು ನೋಡುವಾಗ ನಾವು ಹಿಂದೆಗೆಯದೆ ಎಲ್ಲಾ ಸಮಯದಲ್ಲಿ ನಾವು ದೇವ್ರ ಜೊತೆ ನಾವು ಪ್ರಾರ್ಥನೆ ಮಾಡಿ ನಾವು ಶೋಧನೆ ಗೆಲ್ಲೋಣ. ಈ ಲೋಕದಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ. ಇವತ್ತು ನಾವು ದೃಢತೆ ಮಾಡೋಣ. ಕ್ರಿಸ್ತನ ದೇಹವನ್ನು ರೊಟ್ಟಿನ ತಗೊಳ್ಳುವಾಗ, ಅವರು ರಕ್ತವನ್ನು ಸೂಸುವ ದ್ರಾಕ್ಷಿಯನ್ನು ತಗೊಳ್ಳುವಾಗ ನಾವು ಪ್ರತಿದಿನ ಎಚ್ಚರವಾಗಿ ಶೋಧನೆಯನ್ನು ಗೆಲ್ತೀನಿ. ಬರುವಂತ ದಿನಗಳಲ್ಲಿ ನಾನು ಯೇಸುವಿನ ಮಗನಾಗಿ ಜೀವನ ಮಾಡ್ತೀನಿ ಅಂತ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ. ಸರ್ವಶಕ್ತನಾಗಿರುವಂತ ದೇವ್ರೇ, ಬಹಳ ಕೃತಜ್ಞತೆ ಅಪ್ಪ. ನಿಜವಾಗ್ಲೂ ದೇವ್ರೇ, ನೀವು ಹೇಳಿರುವಂತ ಮಾತುಗಳನ್ನ ನೆನೆಸ್ಕೊಳ್ಳುವಾಗ ತುಂಬಾ ದೇವ್ರೇ ಕಷ್ಟ ಆಗತ್ತೆ. ಈ ತಂದೆ, ನೀವು ಎಷ್ಟೊಂದು ನಮ್ಮನ್ನ ಪ್ರೀತಿಸಿದ್ರಿ ದೇವ್ರೆ, ನೀವು ಎಷ್ಟೊಂದು ನಮಗೋಸ್ಕರ ದೇವ್ರೆ ನೀವು ಆ ಶಿಲ್ವೆಗೆ ಹೋದ್ರಿ ಅಪ್ಪ. ಅರ್ಹರು ಇಲ್ಲ ದೇವ್ರೆ ನಾವು ನಿಮ್ಮನ್ನ ಮುಂದೆ ಬರಕ್ಕೆ. ನಿಮ್ಮ ಕೃಪೆಯಿಂದ ನಮ್ಮ ಅರ್ಹತೆ ಕೊಟ್ಟಿದ್ದಕ್ಕಾಗಿ ಬಹಳ ಕೃತಜ್ಞತೆ ಅಪ್ಪ. ನನ್ನ ಸಹೋದರನ ಪಾಪಗಳನ್ನು ಕ್ಷಮಿಸಿ, ನನ್ನ ಪಾಪಗಳನ್ನು ಕ್ಷಮಿಸಿ ಅಪ್ಪ. ಬರುವಂತ ದಿನಗಳಲ್ಲಿ ನಿಮಗೆ ಮಹಿಮೆಯಾಗಿರ್ಲಿಕ್ಕೆ ಸಹಾಯ ಮಾಡಿ ಅಪ್ಪ. ಎಚ್ಚರವಾಗಿ ಇದ್ದು ತಂದೆ ನಿಮ್ಮ ಜೊತೆ ನಾವು ಸ್ಥಿರವಾಗಿ ನಿಂತ್ಕೊಳ್ಳೋಕೆ ಸಹಾಯ ಮಾಡ್ತೀರಿ ಅಂತ ಹೇಳ್ತೀನಿ ಅಪ್ಪ.
ದೇವರೇ ನೀವೇ ಆಶೀರ್ವಾದ ಮಾಡಿ ನಮ್ಮ ಕಾಪಾಡ್ತೀವಿ ಅಂತ ಬೇಡಿ ಈ ಚಿಕ್ಕ ಪ್ರಾರ್ಥನೆ ಹೆಸರು ಪ್ರಾರ್ಥಿಸ್ತಂದೆ. ಆಮೆನ್. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯುನ ನನ್ನನ್ನು ತೊರೆಯದೆ ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ. ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ, ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ತಡೆಯೆಲ್ಲವಾಗಲಿಸಿ ನಿನ್ನಂತೆ ಮಾರ್ಪಡಿಸು, ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ
ಸಂದೇಶ ಕೇಳಿದ್ವಿ ನಾನು ನಂಬ್ತೀನಿ. ಸಹೋದರ ಸಹೋದರಿಯರು ನೀವು ಅನೇಕ ವಿಷಯಗಳು ಕಲ್ತ್ಕೊಂಡಿದ್ರಿ ಅಂತೇಳಿ. ಆಮೇಲೆ ಇದೇ ಥರ ಆನ್ಲೈನ್ ಸರ್ವಿಸ್ ಪ್ರತಿ ಭಾನುವಾರ 10 ಗಂಟೆಗೆ ಇರ್ತೈತಿ. ತಾವೆಲ್ಲರೂ ಆನ್ಲೈನ್ನಲ್ಲಿ ಮತ್ತು ಬೇರೆದವರು ಕೂಡ ಯಾರಾದರೂ ಅಟೆಂಡ್ ಆಗೋರು ಈ ಆನ್ಲೈನ್ ಸರ್ವಿಸನ್ನು ಅಟೆಂಡ್ ಆಗಬೇಕಂತ ನಾನು ನಿಮ್ಮ ಹತ್ರ ಕೇಳ್ತೇನೆ. ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯಿಸೋಣ. ಸರ್ವಶಕ್ತರಾಗಿರುವ ದೇವರೇ, ನಿಜವಾಗಲೂ ದೇವರ ಮೂಲಕ ನೀವು ಒಳ್ಳೆಯ ಸಂದೇಶ ಕೊಟ್ರಿ, ತುಂಬ ವಿಷಯಗಳನ್ನು ತಿಳಿಸ್ಕೊಟ್ರಿ. ತುಂಬ ದೇವರೇ, ಅನೇಕ ಸಹೋದರ ಸಹೋದರಿಯರು ಕೂಡ ಅನೇಕ ಈ ಸಂದೇಶ ಕೂಡ ಕೇಳಿದ್ದಾರೆ. ಅವರನ್ನು ಕೂಡ ನೀವು ಮುಟ್ಟಿರಿ, ತಟ್ಟಿರಿ, ಆಶೀರ್ವದಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಮಯ ನಿಮಗೊಪ್ಪಿಸಿ ಪ್ರಾರ್ಥನೆಯನ್ನು ಯೇಸುನಾಮದಲ್ಲಿ ಬಿಡಿ ತಂದೆ. ಆಮೇಲೆ